ಈ ಸಂಭಾಷಣೆ ಏನು ವೈರಲ್ ಆಗಿದೆ ಸುದ್ದಿ ಮಾಧ್ಯಮದ ಮುಖಾಂತರ, ಜಮೀರ್ ಅಹಮದ್ ಖಾನ್ ಮತ್ತು ಸಿರಾಜ್ ಅಹಮದ್ ಇವರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಇದು. ಇವತ್ತು ಈ ಸಂಭಾಷಣೆಯನ್ನು ನಮ್ಮ ದಾವಣಗೆರೆಯ ಇಂದಿನ ಮಂತ್ರಿ ಮತ್ತು ಈಗಿನ ಶಾಸಕ ಎಸ್ ಮಲ್ಲಿಕಾರ್ಜುನ್ ಮತ್ತು ಅವರ ಮಗ ಸಮರ್ಥ್ ಮಲ್ಲಿಕಾರ್ಜುನ್ ಈ ಹುನ್ನಾರ ಚುನಾವಣೆ ಸಂದರ್ಭದಲ್ಲೇ ನಡೀತಾ ಇತ್ತು, ಇದೆಲ್ಲ ನಮಗೆ ಗೊತ್ತಿತ್ತು, ಇದಕ್ಕೆ ಬಿ ಜೆ ಪಿಯವರು ಸಹಿತ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ನಿನ್ನೆ ಪತ್ರಿಕಾ ಮುಖಾಂತರ ಹೇಳಿಕೆಯನ್ನು ನೋಡಿರ್ತಕ್ಕಂಥದ್ದು ನಾನು ಗಮನಿಸಿದೆ. ಅದರಿಂದ ನಾನು ನಿಮ್ಮ ಮುಖಾಂತರ ಮಾನ್ಯ ಮಲ್ಲಿಕಾರ್ಜುನ್ ಮಂತ್ರಿಯವರಿಗೆ, ಏಕೆಂದರೆ ಅವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಸಿರಾಜ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್, ಈ ವಾಯ್ಸ್ ರೆಕಾರ್ಡ್ ಯಾವ ರೀತಿ ಹೊರಗೆ ಬಂತು? ಇಲ್ಲ ಸಿರಾಜ್ ಅಹಮದ್ ಅವರು ಇದನ್ನು ಬಿಡುಗಡೆ ಮಾಡಿರಬೇಕು, ಇಲ್ಲ ಜಮೀರ್ ಅಹಮದ್ ಖಾನ್ ಆದರೂ ಬಿಡುಗಡೆ ಮಾಡಿರ್ಬೇಕು. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಮಾಡಿರ್ಬೇಕು. ಅವರಿಬ್ಬರ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ರೆಕಾರ್ಡ್ ಮಾಡಿ ಕೇಳಲಿಕ್ಕೆ ಯಾವ ರೀತಿ ಸಾಧ್ಯ ಐತಿ? ಹೆಂಗೆ ರೆಕಾರ್ಡ್ ಆಯ್ತಿದು? ಈ ರೆಕಾರ್ಡ್ ಹೆಂಗೆ ಹೊರಗೆ ಬಂತು? ಸಿರಾಜ್ ಅಹಮದ್ ಅವರು ಈಗಾಗಲೇ ಹೇಳಿದ್ದಾರೆ, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಇದು AI ಇದರಿಂದ ಇದನ್ನು ಸೃಷ್ಟಿ ಮಾಡಿ ಜಮೀರ್ ಅಹಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅನ್ನೋ ಕಾರಣದಿಂದ ಈ ರೀತಿ ಮಾಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಸಿರಾಜ್ ಅಹಮದ್ ಅವರು ಸೈಬರ್ ಕ್ರೈಮ್ಗೆ ಈಗಾಗಲೇ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಎಸ್ ಮಲ್ಲಿಕಾರ್ಜುನ್ ಈ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರ್ದು, ನೇರವಾಗಿ ಹೋರಾಟ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೀನಿ, 1996ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ನಿಮ್ಮ ಕಲ್ಲೇಶ್ವರ ಮಿಲ್ಸ್ನಲ್ಲಿ ಮುಸ್ಲಿಂ ಬಾಂಧವ್ರನ್ನೆಲ್ಲ ಕರೆದು ಅವತ್ತಿನ ಜನತಾದಳದ ಅಭ್ಯರ್ಥಿಗೆ ಎಸ್ ಪಟೇಲ್ರಿಗೆ ಓಟ್ ಹಾಕ್ರಿ ಅಂತಂದೇಳಿ ಹೇಳ್ದಲ್ಲಪ್ಪ. ಹಿಂದೂಗಳಿಗೆಲ್ಲ ಕರೆದು BJPಗೆ ಓಟ್ ಹಾಕ್ರಿ ಅಂತ ಹೇಳ್ದಲ್ಲ, ಅವತ್ತು ನೀನು ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡಿಲ್ವಾ? ನೀನು ಮಾಡಿಲ್ಲ ಅನ್ನೋದಾದರೆ, ನಾನು ಭಾಳ ಸತ್ಯ ಹರಿಶ್ಚಂದ್ರ, ನಾನು ಯಾವತ್ತೂ ಸಹಿತ ಪಕ್ಷಕ್ಕೆ ದ್ರೋಹ ಮಾಡಿಲ್ಲ ಅನ್ನೋದಾದರೆ, ಇವತ್ತು ನಮ್ಮ ಮಗ ಹೇಳಿದ್ದಾನೆ, ಆ ದುಗ್ಗಮ್ಮ ನೋಡ್ಕೊಳ್ತಾಳೆ, ಕಲ್ಲೇಶ್ವರ ದೇವ್ರು ನೋಡ್ಕೊಳ್ತಾರೆ ಅಂತಂದೇಳಿ ಹೇಳಿದ್ದಾನೆ. ನಿಮಗೆ ದೇವ್ರ ಮೇಲೆ, ದುಗ್ಗಮ್ಮನ ಮೇಲೆ ಅಪಾರ ನಂಬಿಕೆ ಇದ್ದರೆ ನೀವಿಬ್ಬರು ಅಪ್ಪ ಮಕ್ಕಳು ಬಂದು ದುರ್ಗಾಂಬಿಕಾ ದೇವಸ್ಥಾನದ ಗಂಟೆ ಹೊಡಿತೀರಾ? ನಾವು ಈ ರೀತಿ ಮೋಸ ಮಾಡಿಲ್ಲ, ದಿವಂಗತ ಚೆನ್ನೈ ಹೊಡೀರಿ, ನಾವು ಮೋಸ ಮಾಡಿಲ್ಲ, ನಾವು ಫುಲ್ ಪ್ರಾಮಾಣಿಕರಿದ್ದೀವಿ, ಸತ್ಯ ಹರಿಶ್ಚಂದ್ರರಿದ್ದೀವಿ ಅಂತಕ್ಕಂಥದ್ದನ್ನು ನೀವು ಗಂಟೆ ಹೊಡಿತೀರಾ? ನಾನು ಇವತ್ತು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಎಲ್ಲ ಕೃತ್ಯವನ್ನು, ಯಾಕೆಂದರೆ ಈ ರೀತಿ ಇನ್ನೊಬ್ಬರ ಸಂಭಾಷಣೆಯನ್ನು ರೆಕಾರ್ಡ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದು ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿ ಆಫೀಸ್ನಲ್ಲಿ, ಇಲ್ಲ ಬೆಂಗಳೂರು ಕೇಂದ್ರದಲ್ಲಿ. ಈ 2 ಕೇಂದ್ರದೊಳಗೆ ಇದು ರೆಕಾರ್ಡಿಂಗ್ ಆಗಬೇಕು. ಇನ್ನೊಬ್ಬರ ಫೋನ್ಗಳನ್ನು ಕದ್ದಾಲಿಕೆ ಮಾಡ್ತಕ್ಕಂಥ. ಅದರಿಂದ ನಾನು ಇವತ್ತೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಎಲ್ಲ ಕೃತ್ಯವನ್ನು ಎಸ್ ಮಲ್ಲಿಕಾರ್ಜುನ್ ಅವರೇ ಮಾಡಿಸಿರೋದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಜಮೀರ್ ಅಹಮದ್ ಖಾನು ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ರಿ ಅಂತಂದೇಳಿ ಏನು ಒಂದು ಒತ್ತಾಯವನ್ನು ಮಾಡಿದರು, ಅದಕ್ಕೆ ಪುಷ್ಟಿ ಕೊಡೋ ರೀತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ತೀವ್ರ ಥರದ ಒತ್ತಡ ತಂದರು. ನಮ್ಮ ಸಾಮ್ರಾಜ್ಯಕ್ಕೆ ಧಕ್ಕೆ ಬರ್ತೈತಿ, ಇದನ್ನು ಮುಂದೆ ಬಿಟ್ಟರೆ, ಇದೇ ರೀತಿ ಬಿಟ್ಟರೆ ಅಂತಕ್ಕಂಥದ್ದನ್ನು ಅವನ್ನ ಮುಗಿಸ್ಬೇಕು ಅನ್ನೋ ಒಂದೇ ಕಾರಣದಿಂದ ಇವತ್ತು ಜಮೀರ್ ಅಹಮದ್ ಖಾನ್ನ ಮಂತ್ರಿ ಸ್ಥಾನದಿಂದ ಅವನಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು, ಅದನ್ನು ತಪ್ಪಿಸ್ಬೇಕು, ಅವನ್ನ ರಾಜಕೀಯವಾಗಿ ಮುಗಿಸ್ಬೇಕು ಅನ್ನೋ ಕಾರಣದಿಂದ ಇವತ್ತು
ಇದು ಎಸ್ ಮಲ್ಲಿಕಾರ್ಜುನ್ ಮಾಡಿರ್ತಕ್ಕಂಥ ಕುತಂತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಿಮಗೆ ನೀವು ಹೇಳ್ತಾ ಇದ್ದೀರಿ ನಮಗೆ ಚುನಾವಣೆ ಸಂದರ್ಭದಲ್ಲೇ ಗೊತ್ತಿತ್ತು, ನಾವು ಇದನ್ನು ಚುನಾವಣೆಗೆ ನಮಗೆ ಇದರ ಮೇಲೆ ಅನುಮಾನ ಇತ್ತು ಅಂತಂದೇಳಿ ಹೇಳ್ತಕ್ಕಂಥದ್ದು ಅವತ್ತು ಯಾಕೆ ಹೇಳಲಿಲ್ಲ ಪ್ರೆಸ್ಸಿಗೆ?